ನಮ್ ಸ್ವೀಟಿ ಜೊತೆ ಬಂದ್ ಖುಷಿದಾಗ ಇವತ್ ಮನೆಯಲ್ಲಿನೇ ಚಿಕನ್ ಮಾಡ್ದೆ ಹೆಂಗಂತ ಫುಲ್ ನೋಡ್ರಿ. ನಮಸ್ಕಾರ ರೀ ಕ್ರೇಜಿ ಪೀಪಲ್. 75 ಡೇಸ್ ಡೈಲಿ ವಿಡಿಯೋ ಚಾಲೆಂಜಿನ ಇವತ್ 10ನೇ ದಿನ. ಬೆಳಗ್ಗೆ ಬೇಗ ಎದ್ದೀನಿ ಅಂತ ಬಾಳ ಹಸುವಾಗಿತ್ತು. ಅದಕ್ಕೆ ಬರೀ ನಾಷ್ಟ ಮಾಡಿದ್ರೆ ನಡಿಯಲ್ಲ ಅಂತ ಮಸ್ತ್ ಬಿರಿಯಾನಿ ಜಡಿದ್ರೆ ಆಯ್ತು ಅಂತ ಫಟಾಫಟ್ ಅಂತ ರೆಡಿ ಆದೆ. ಬಸ್ ಸ್ಟ್ಯಾಂಡ್ ಬಂದಿನಿ ಬಿರಿಯಾನಿ ತಿನ್ನಾಕ. ಮಸ್ತ್ ತಗೊಂಡು ಶಿಸ್ತು ಸಪೋಸಟ್ ಮಾಡಿಬಿಟ್ಟರಿ ಗಿಚ್ಚಿ ಗಿಲ್ಲಿ ಅನ್ನಂಗ. ಆಮೇಲೆ ಗಾಂಧಿ ಚೌಕ್ ಹೋಗಿ ಸ್ವಲ್ಪ ಮನೆ ಸಾಮಾನು ತರಕ್ ಬಂದಿನಿ. ಸಣ್ಣಗೆ ಒಂದೊಂದು ತರದು. ಅದ್ರಾಗ ಮೇನ ಹೀಟರ್ ರೀ. ನಮ್ ನೆಲದಾಗಿನ ನೀರ ಟ್ಯಾಂಕ್ ಇಂದ ಬರ್ತಾವೋ ಇಲ್ಲ ಹಿಮಾಲಯದಿಂದ ಬರ್ತಾವೋ ಒಂದು ತಿಳಿಯದೇ ಇಲ್ಲ, ಅಷ್ಟು ತಣ್ಣಗ್ರಿ. ಹಂಗೆ ಬರುವಾಗ ಮಾನಿಕೆನು ತಂದಿದ್ದೆ. ಬ್ಯಾಸಿಗೆ ನಮಗಿಲಕ್ ಬತ್ತು ತಿಂದೇ ಇಲ್ಲ. ಅದಕ್ಕೆ ಕುಂತು ತಿಂದು ಅಲ್ಲಿಂದ ಮನಿಗ್ ಬಂದ್ ಥಿಂಕ್ ಮಾಡಕತ್ತಿದ್ದೆ ನೈಟ್ ಊಟ ಏನ್ ಮಾಡ್ಕೊಳ್ಳಿ ಅಂತ. ಅವಾಗ ನಮ್ ಸ್ವೀಟಿ ಹೇಳ್ದ ಚಿಕನ್ ಮಾಡ್ರಿ ಮಾಲಕ ಅಂತ. ಅದಕ್ಕೆ ಒಳಗ್ ಬಂದ್ ನೋಡಿದ್ರೆ ಎಲ್ಲಾ ಸಾಮಾನ್ರೆ ಕಿತ್ ಬೀಳಂಗದವ, ಆದ್ರೆ ಚಿಕನ್ ಒಂದೇ ಮಿಸ್. ಅಲ್ಲಿಂದ ಸೀದಾ ಚಿಕನ್ ಅಂಗಡಿಗೆ ಬಂದು ಮಸ್ತ್ ಅರ್ಧ ಕೆಜಿ ಚಿಕನ್ ತಗೊಂಡು ಮನೆಗೆ ಬಂದು ಹಾಲ್ ಕಲಿಸ್ತಾ ಇದ್ದೀನಿ. ಚಿಕನ್ ಹಾಕ್ಬೇಕು ಅಂದ್ರೆ ಬಾಳ ಲೇಟ್ ಆಗ್ತದ. ಅಲ್ಲಿ ತನಕ ಏನಾರೆ ಹೊಟ್ಟಿಗೆ ಆಧಾರ ಆಗ್ಬೇಕು ಅಲ್ಲ. ಅದೇ ಜೋಸ್ದಾಗ ಉಳ್ಳಾಗಡ್ಡಿ ಟೊಮೊಟೊ ಕಟ್ ಮಾಡಿ ಚಿಕನ್ ಕೂಡ ಮಸ್ತ್ ತೊಳೆದೆ. ಒಂದ್ ಬೊಗಣಿ ಎಣ್ಣೆ ಹಾಕಿ ಹಂಗೆ ಕಟ್ ಮಾಡಿರೋ ಎಲ್ಲಾನು ಹಾಕಿ ಅಳ್ಳಾಡ್ಸೋದು. ಅದಕ್ಕೆ ಸ್ವಲ್ಪ ನನ್ನ ಹತ್ರ ಎಷ್ಟು ಮಸಾಲೆ ಇದ್ದು ಎಲ್ಲ ಹಾಕಿ ಲಾಸ್ಟ್ ಅಲ್ಲಿ ಚಿಕನ್ ಹಾಕಿ ಕಿತ್ತಿ ಬೆಳಂಗೆ ಎತ್ತಿ ಬಡಿಯೋದು. ಕೊನೆಯಲ್ಲಿ ಚಿಕನ್ ಲುಕ್ ನೋಡ್ರಿ. ಅಡಿಗೆ ಮಾಡೋದ್ರಾಗ ನಿಮ್ ಬೈ ಪ್ರೋ ಬಿಡ್ರಿ. ಅದನ್ನ ಟೇಸ್ಟ್ ಮಾಡಕಂತಂದ್ರೆ ನಮ್ ಸ್ವೀಟ್ ಬೇಕು ಅಂತ ಅವನಿಗೆ ಕೊಡದೆ ಸಿಡಾಯಿಸ್ತಾ ತಿನ್ನೋದು. ಸೀದಾ ಚಿಕನ್ ಹಾಕೊಂಡು ಮಸ್ತ್ ಸಪಸಟ್ ಮಾಡಿದ್ವಿ ಮೂವರು. ಅದೇ ಖುಷಿದಾಗ ಇವತ್ತಿನ ಥಾಟ್ಸ್ ಹೇಳ್ತೀನಿ ಕೇಳ್ರಿ. 2 ದಿನ ಬದುಕಿ 3ನೇ ದಿನ ಸಾಯುವ ಈ ಜೀವನದಲ್ಲಿ ಆ ಜಾತಿ ಈ ಜಾತಿ ಅನ್ನೋ ಬದಲು ಎಲ್ಲರೂ ನಮ್ಮವರೇ ಎಂದು ಪ್ರೀತಿಯಿಂದ ನೋಡ್ರಿ. ಅದರಲ್ಲಿ ಸಿಗೋ ಸಂತೋಷನೇ ಬೇರೆ ಅಂತ ಹೇಳ್ತಾ ಇವತ್ತಿಗೆ ಇಷ್ಟ ಆದ್ರೆ ಲೈಕ್ ಹಚ್ಚಿದ್ರೆ ಕಮೆಂಟ್ ಮಾಡ್ರಿ. ಇದೇ ತರ ಕಂಟೆಂಟ್ ಗಳಿಗಾಗಿ ನನ್ನ ಪೇಜ್ ಗೆ ಫಾಲೋ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದೆ ಸಿಗಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.